ಅವರಿಗೆ ಸ್ವಾಮಿ ವಿವೇಕಾನಂದರ ಅತ್ಯಂತ ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನು ಘಟನೆಗಳನ್ನು ವಿವರಿಸಬೇಕಾಯಿತು. ಜೊತೆಯಲ್ಲಿ ಈ 10-12 ಯುವಕರು ಬಸವಗುಡಿ ರಾಮಕೃಷ್ಣ ಬರ್ತಾ ಇದ್ರಲ್ಲ, ಅವರು ಮತ್ತು ಸ್ವಾಮಿ ರಂಗನಾಥ ಮಂದಿರವರು ಸೇರಿಕೊಂಡು ಅಲ್ಲೇ ಆಶ್ರಮದ ಕ್ಯಾಂಪಸ್ಸಲ್ಲೇ ಒಂದು ಕೇಂದ್ರ ಅಂದರೆ ಜಿಮ್ನಾಸಿಯಂ ಮಾಡಲಿಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ ಕೆಲವು ಬಾಂಬುಗಳನ್ನೆಲ್ಲ ಬಾಂಬು ಅವನ್ನೆಲ್ಲ ಸೇರಿಸಿ ವಾಲಿಬಾಲ್ ಆಗ್ತಾ ಇರುತ್ತೆ. ಸ್ವಾಮೀಜಿಯವರು 85-86 ವರ್ಷ ಇದ್ದರೂ ವಾಲಿಬಾಲ್ ಆಗ್ತಾ ಇದ್ರು. ಅಷ್ಟು ಅವರಿಗೆ ಆಟದಲ್ಲಿ ಉತ್ಸಾಹ ಇರುತ್ತೆ. ಆಮೇಲೆ ಆ ಯುವಕರು ಮತ್ತು ಸ್ವಾಮಿ ರಂಗನಾಥನಂದಿಯವರು ಸೇರಿಕೊಂಡು ಆವಾಗ ನಮ್ಮ ದೇಶದಲ್ಲಿ ಅವಿದ್ಯಾವಂತರು ಹೆಚ್ಚಿದ್ರು. ಅದರಲ್ಲೂ ಕೆಲವು ರೈತರು, ಬಡವರು, ವಯಸ್ಸಾದವರಿಗೆ ಶಿಕ್ಷಣ, ಯುಡಿ ಕ್ಲಾಸಸ್. ಯಾಕಂದ್ರೆ ಅವರು ಇಬ್ಬರಿಗೂ ಬರ್ತಾರೆ. ಸಂಜೆ ರಾತ್ರಿ ಹೊತ್ತಲ್ಲಿ ಅವರಿಗೆ ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ ಅದನ್ನೆಲ್ಲ ಹೇಳಿಕೊಡುವ ತರಗತಿಯನ್ನು ಆರಂಭಿಸುತ್ತಾರೆ. ಮತ್ತು ಸ್ವಾಮಿ ಮುಖ್ಯಾನಂದಜಿಯವರು ಅವರೇ ಇನಿಷಿಯೇಟಿವ್ ಆಸಕ್ತಿಯನ್ನು ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರ ಕುರಿತು ಬೇರೆ ಬೇರೆ ಲೇಖನಗಳನ್ನು ಬರೆಯುವುದು. ಪ್ರತಿ ತಿಂಗಳು ಆ ಲೇಖನಗಳನ್ನು ಒಂದು ಸಣ್ಣ ಮತ್ತೆ 8 ಪೇಜಿಂದ ಮುಗಿದಂತಹ ಪುಸ್ತಕಗಳ ಆಶ್ರಮದಿಂದ ಬಿಡುಗಡೆ ಮಾಡಿ ಅದಕ್ಕೆ ವಿವೇಕವಾಣಿ ಅಂತ ಹೆಸರಿಡುತ್ತಾರೆ. ಅದು ಕನ್ನಡದಲ್ಲಿ ಹೊರಬರ್ತಾ ಇತ್ತು. ಸ್ವಾಮಿ ರಂಗನಾಥನಂದಜಿಯವರು ಈ 10-12 ಯುವಕರನ್ನೆಲ್ಲ ಕರೆದುಕೊಂಡು